ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. S9 ಟಿವಿಗೆ ಸ್ವಾಗತ. ನಾನು ಸುನೀತಾ ದೇಸಾಯಿ. ಈಗ ನೋಡೋಣ ಈ ಹೊತ್ತಿನ ಟಾಪ್ 10 ಸ್ಪೆಷಲ್ ಸುದ್ದಿಗಳು. ಹಣದುಬ್ಬರ, ಬೆಲೆ ಏರಿಕೆ ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳ ಮೇಲೆ ಹೇರಿರುವ ಜಿಎಸ್ಟಿ ಹಿಂಪಡೆಯುವಂತೆ ಆಗ್ರಹಿಸಿ ಅಥಣಿಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು, ಮಾಜಿ ಸೈನಿಕರ ಸಂಘದ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ S9 ಟಿವಿಯೊಂದಿಗೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಸಂಪತ್ ಕುಮಾರ್ ಶೆಟ್ಟಿ ಮಾತನಾಡಿ, ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಜನಸಾಮಾನ್ಯರ ಮೇಲೆ ಜಿಎಸ್ಟಿ ಹೊರೆ ಹೇರಿದ್ದನ್ನು ಖಂಡಿಸಿ ನಮ್ಮ ಪಕ್ಷದಿಂದ ಪ್ರತಿಭಟನೆ ನಡೆಸಿದ್ದು ತಕ್ಷಣ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಜನಸಾಮಾನ್ಯರ ಮೇಲೆ ಜಿಎಸ್ಟಿ ಹೊರೆ ಹೇರಿದ್ದನ್ನು ಖಂಡಿಸಿ ನಮ್ಮ ಪಕ್ಷದಿಂದ ಪ್ರತಿಭಟನೆ ನಡೆಸಿದ್ದು ತಕ್ಷಣ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಹೇರಿರುವ ಜಿಎಸ್ಟಿ ತೆರಿಗೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಇವತ್ತೇನು ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹೇರಿಕೆ ಮಾಡಿದೆ ಹಾಗೂ ಕಳೆದ ಹಲವಾರು ದಿನಗಳಿಂದ ಏನು ಹಣದುಬ್ಬರದ ಪರಿಸ್ಥಿತಿ ಉಂಟಾಗಿದೆ ದೇಶದಲ್ಲಿ ಮತ್ತು ಬೆಲೆ ಏರಿಕೆಯನ್ನು ಏನು ನಾವು ಕಾಣ್ತಾ ಇದ್ದೀವಿ, ಕಳೆದ 3-4 ವರ್ಷದಿಂದ ಈ ಕೋವಿಡ್ ಮಹಾಮಾರಿ ಆಗಲಿ ಅಥವಾ ರಿಸೆಷನ್ದಿಂದಾಗಲಿ ಏನು ಜನರು ಪರದಾಡ್ತಿದ್ರು, ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕೇಂದ್ರ ಸರ್ಕಾರದ ಏನು ನಿಲುವಿದೆ, ಈ ಹಣದುಬ್ಬರದ ನಿಯಂತ್ರಣ ಅಂತೂ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಪ್ರತಿನಿತ್ಯ ಪ್ರತಿಯೊಬ್ಬರ ಕಡೆನೂ ಒಂದು ವಾಹನ ಇದ್ದೇ ಇರುತ್ತೆ. ಅದಕ್ಕೆ ಹಾಕಬೇಕಾದ್ರೆ ಪೆಟ್ರೋಲ್ ಹಾಕಬೇಕಲ್ಲ, ಆ ಪೆಟ್ರೋಲು 35 ರೂಪಾಯಿ ಮಾಡ್ತೀನಂತ ಆಶ್ವಾಸನೆ ಕೊಟ್ಟು ಇವತ್ತು 100 ಪಾರ್ ಮಾಡಿ ಒಂದು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು. ಅದರ ಜೊತೆನೇ ಈಗೇನು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್, ಈಗ ನೆನ್ನೆ ನನ್ನ ಮನೆಗೆ ಬಂದಾಗ 1090 ರೂಪಾಯಿ ಕೊಟ್ಟು ನಾನು ಆ 1090 ರೂಪಾಯಿ ಕೊಟ್ಟಿನಂತಂದ್ರೆ ನನಗೆ ನಂದೇನು ಚಿಂತೆ ಹತ್ತಿಲ್ಲ. ಆದರೆ ಆ ಬಡವ್ರದ್ದು ಏನು ಪರಿಸ್ಥಿತಿ ಅನ್ನುವಂಥದ್ದು ಒಂದು ವಿಷಯ ನನಗೆ ತಲೆಗೆ ಬಂತು. ಇದರೊಳಗೆ ನಾವೇನು ಹಿಂದಕ್ಕೆ ನಾವು ನೆನಪು ಮಾಡ್ಕೊಂಡ್ವಿ ಅಂತಂದ್ರೆ, ನಮ್ಮ ಸ್ಮೃತಿ ಇರಾನಿ ಅವರು 600 ರೂಪಾಯಿ ಆದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 600 ರೂಪಾಯಿ ಗ್ಯಾಸ್ ರೇಟ್ ಆದಾಗ ಅಗದಿ ಕೂದಲ ಹರ್ಕೊಂಡು ಸ್ಟ್ರೈಕಿಗೆ ಇಳಿದಿದ್ರು ಅವರು. ಇವತ್ತೆಲ್ಲಿ ಹೋಗ್ಯಾರ ಅನ್ನೋದು ನಮಗೆ ಬೇಕಾಗೈತಿ ಈಗ. ಯಾಕಂದ್ರೆ ಇನ್ನು ಕಾಂಗ್ರೆಸ್ ಪಕ್ಷ ಐಟಿ, ಸಿಬಿಐ ಸಂಸ್ಥೆಗೆ ಹೆದರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಮುಂದಾಗುತ್ತಿಲ್ಲ. ಕಾಂಗ್ರೆಸ್ ಪಕ್ಷದ 70 ವರ್ಷಗಳ ಸಾಧನೆ ಏನು ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ ಎಂದು ಕಾಂಗ್ರೆಸ್ಗೆ ಟಾಂಗ್ ನೀಡಿದರು. ಕಾಂಗ್ರೆಸ್ ಯಾವುದೇ ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನೋದಕ್ಕೊಂದು ಕಾರಣ ಇದೆ. ಯಾಕಂತಂದ್ರೆ ಈಗ ನಿನ್ನೆ ಒಂದು ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು, ನಾವು 4 ತಲೆಗೆ ಆಗುವಷ್ಟು ನಾವೆಲ್ಲ ಕಳಿಸ್ಕೊಂಡು ಕೂತ್ಬಿಟ್ಟಿದ್ವಿ ಅಂತೇಳಿ. ಅವ್ರು ಎದಕ್ಕೆ ಹೇಳಿದ್ರು, ಯಾವ ಉದ್ದೇಶದಿಂದ ಹೇಳಿದ್ರು ನಮಗೂ ಗೊತ್ತಿಲ್ಲ. ಆದರೆ ಹೇಳಿದ್ದು ಒಳ್ಳೇದನ್ನೇ ಆಯಿತು. ಜನರಿಗೆ ಅದು ಗೊತ್ತಾಗಬೇಕಾಗಿತ್ತು 70 ವರ್ಷದಾಗ ಇವ್ರು ಏನು ಸಾಧನೆ ಮಾಡ್ಯಾರಪ್ಪ ಅಂತೇಳಿ. ಈ ಒಂದು 70 ವರ್ಷದಿಂದ ಮಾಡಿರ್ತಕ್ಕಂಥ ಏನು ಸಾಧನೆ ಐತಿ ಅದ್ರೊಳಗೆ ಅವ್ರಿಗೆ ಒಂದು ಅಂಜಿಕೆನೂ ಐತಿ. ಏನಂತಂದ್ರೆ ಅದರಿಂದ ಈಗ ಏನೋ ಒಂದು ಸ್ಟ್ರೈಕ್ ಮಾಡಿದ್ರು, ಯಾರದ ವಿರುದ್ಧ ಒಂದು ಮಾತಾಡ್ರಪ್ಪ ಅಂತಂದ್ರೆ ಅವರಿಗೆ CBI, ED ರೇಡ್ ಬಿಡುವಂಥ ಒಂದು ಹೆದರಿಕೆ ಇರೋದ್ರಿಂದ ಅವ್ರು ಯಾವುದೇ ಒಂದು ಹೇಳಿಕೆ ಕೊಡಕ್ಕೆ ಸಹಿತ ಅವ್ರು ಹಿಂದೆ ಸರಿಯಾಗುತ್ತೆ. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಸಂಪತ್ ಕುಮಾರ್ ಶೆಟ್ಟಿ, ಶಿವಾನಂದ ಖೋತಾ, ಗುರಪ್ಪ ಮುಗುದಂ, ವಿನಾಯಕ ದೇಸಾಯಿ, NK ಪಾಟೀಲ್, ಚನ್ನಗೌಡ, ಇಮಗೌಡರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಜುಲೈ 18ರಂದು ಹೊರಡಿಸಿದ ಜನನ ಮರಣ ನೋಂದಣಿ ಕೈದಿಗೆ ಸಂಬಂಧಿಸಿದಂತೆ ಮಾನ್ಯ ಪ್ರಧಾನ ದಿವಾಣಿ JMFC ನ್ಯಾಯಾಲಯಕ್ಕೆ ಇದ್ದ ಅಧಿಕಾರವನ್ನು ಉಪವಿಭಾಗಾಧಿಕಾರಿಗಳಿಗೆ ಅಧಿಕಾರ ವ್ಯಾಪ್ತಿಯನ್ನು ನೀಡಿ ಅಧಿಸೂಚನೆಯನ್ನು ಹಿಂಪಡೆಯಲು ಒತ್ತಾಯಿಸಿ ಬಾಗಲಕೋಟೆ ನ್ಯಾಯವಾದಿಗಳ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ನ್ಯಾಯವಾದಿಗಳಾದ ರವಿ ಲಮಾಣಿ ಮಾತನಾಡಿ, ಈ ಅಧಿಸೂಚನೆಯಿಂದ ಕಕ್ಷಿದಾರರಿಗೆ ಮತ್ತು ವಕೀಲರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ. ಅಧಿಸೂಚನೆ ಕೂಡಲೇ ಹಿಂಪಡೆಯಬೇಕೆಂದು ಒಂದು ದಿನ ಕೋರ್ಟ್ ಕಲಾಪಗಳಿಂದ ಹೊರಗೆ ಉಳಿದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ಯ ಅಪರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ದಿನಾಂಕ 17/7/2022 ಮಾಡಿದಂಥ ಆದೇಶವನ್ನು ರದ್ದುಪಡಿಸಬೇಕು. ಏಕೆಂದರೆ ಮರಣ ಮತ್ತು ಜನನದ ಸಲುವಾಗಿ ಸಾರ್ವಜನಿಕರು ಪ್ರತಿಯೊಂದಕ್ಕೆ ಕೋರ್ಟಿಗೆ ಬರ್ತಿದ್ರು. ಆ ಅಧಿಕಾರ JMFC ನ್ಯಾಯಾಲಯಕ್ಕೆ ಅಧಿಕಾರ ಇತ್ತು. ಇವತ್ತು ಕರ್ನಾಟಕ ಸರ್ಕಾರ ಅಧಿಕಾರನ AC ಅವರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ AC ನ್ಯಾಯಾಲಯ ಕೊಟ್ಟರಪ್ಪ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಆಗ್ತದೆ. ಅದಕ್ಕೆ ಅಲ್ಲಿ ಕೊಟ್ರಪ್ಪ ಅಂದ್ರೆ ನಮ್ಮ ಜೂನಿಯರ್ ವಕೀಲರಿಗೂ ತೊಂದರೆ ಆಗ್ತದೆ, ಕಕ್ಷಿಗಾರಿಗೂ ತೊಂದರೆ ಆಗ್ತದೆ. ಆಮೇಲೆ ನಮ್ಮ ಕಡೆ ಕೋರ್ಟ್ದಲ್ಲಿ
ಲೋಕ ಅದಾಲತ್ದಲ್ಲಿ ಆ ನ್ಯಾಯನ ಜಲ್ದಿ ಮುಗಿತದ. ಹಿಂಗಾಗಿ ಕಕ್ಷಿದಾರಕ್ಕೆ ಒಳ್ಳೆ ಜಲ್ದಿ ನ್ಯಾಯ ಕೊಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಸರ್ಕಾರ ಮಾಡಿದಂಥ ಆದೇಶನ ಹಿಂಪಡಬೇಕು. ಒಂದು ವೇಳೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಹಿಂಪಡ್ಕೊಳ್ಳಿಪ್ಪ ಅಂದ್ರೆ ವಕೀಲರ ಸಂಘದವರು ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡ್ತಾರೆ ಅಂತೇಳಿ ಈ ಹೋರಾಟವನ್ನು ಇವತ್ತೊಂದು ದಿವಸ ನಮ್ಮ ಅಧ್ಯಕ್ಷರಾದಂಥ DB ಪೂಜಾರವರು ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಮತ್ತು ಮಹಿಳಾ ನೇತೃತ್ವದ ಸಮಕ್ಷಮ ಇವತ್ತು ಮನವಿ ಪತ್ರ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ DB ಪೂಜಾರ, ಕಾರ್ಯದರ್ಶಿಗಳಾದ ಶ್ರೀಶೈಲ ಹಾವರಗಿ, ಉಪಾಧ್ಯಕ್ಷರಾದ ಅನಿಲ್ ಜಾಧವ್, ಸಹ ಕಾರ್ಯದರ್ಶಿಗಳಾದ LM ನಂದ್ಯಾಳಿ, ಖಜಾಂಚಿಗಳಾದ DK ಚಿಕ್ಕಸಂಶಿ, ಇನ್ನುಳಿದ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮಾನವ ಬಂಧುತ್ವ ವೇದಿಕೆಯಿಂದ ಇಡೀ ರಾಜ್ಯ ತುಂಬ ನಾಗರ ಪಂಚಮಿಯನ್ನು ನಾವು ಬಸವ ಪಂಚಮಿಯಾಗಿ ಪರಿವರ್ತನೆ ಆಗಿ ಮಾಡ್ತೀವಿ. ಕಾರಣ ಅಂದರೆ ಹಿಂದೆ ಕೂಡ ಬಸವಣ್ಣವ್ರು ಹೇಳಿದ್ರು, ಅವರು ಅದು ಮಾಡೋದು ಕೂಡ ಸರಿಯಲ್ಲ ಅಂತ ವಚನಗಳಲ್ಲಿ ಹೇಳಿದ್ದಾರೆ ಅವರು. ಇನ್ನೂ ಜನ ಅದನ್ನು ಮೂಢನಂಬಿಕೆಯಲ್ಲಿ ಮೌಢ್ಯದಲ್ಲಿದ್ದಾರೆ. ಬದಲಾವಣೆಗೆ ನಾವು ಒಂದು ಪ್ರಯೋಗ ಮಾಡ್ತಾಯಿದ್ದೀವಿ. ಇದೇ 2ಕ್ಕೆ ಅದನ್ನು ನಾಗರ ಪಂಚಮಿ ಬದಲಾಗಿ ಬಸವ ಪಂಚಮಿ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ. ಇದು ವರ್ಷ ಕೂಡ ಮಾಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಕುರಿತು ಹೇಳಿದ್ದೀವಿ. ಮತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಏನು ಪ್ರಗತಿಪರ ಚಿಂತಕರಿದ್ದಾರೆ. ಕಳೆದ ಸಾರಿ ಭಾಳಷ್ಟು ಸ್ವಾಮೀಜಿಗಳು ಕೂಡ ತಮ್ಮ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಭಾಳಷ್ಟು ರಾಜ್ಯದ ತುಂಬ ಅವರಾಗಿ ಸ್ವಯಂ ಪ್ರೇರಿತವಾಗಿ. ಸೊ ಅವ್ರು ಮುಂದೆ ಬಂದು ಅವರು ಮಾಡಬೇಕಂತ ನಾವು ಮತ್ತೆ ವಿನಂತಿ ಮಾಡ್ಕೊಳ್ತೀವಿ. ನೀವು ಹೇಳಿದಂಗೆ ಇದು ಸಿದ್ದರಾಮಯ್ಯ ಅವರ 75ನೇ ಅಮೃತ ಮಹೋತ್ಸವ ಕೂಡ ಭಾಳ ಜೋರಾಗಿ ತಯಾರಿ ಮಾಡ್ತಾಯಿದ್ವಿ. ಒಂದು ಐತಿಹಾಸಿಕ ದೊಡ್ಡ ಕಾರ್ಯಕ್ರಮ ಭಾಳ ದಿನಗಳ ನಂತರ ದಾವಣಗೆರೆಯಲ್ಲಿ ಆಗ್ತಾಯಿದೆ. ಸೊ ನಮ್ಮ ಜಿಲ್ಲೆಯಿಂದ ಕೂಡ ಸಾಕಷ್ಟು ಜನ ಆ ಕಾರ್ಯಕ್ರಮದ ಕೂಡ ಭಾಗವಹಿಸ್ತಿದ್ದಾರೆ. ಸರ್, ಈಗ ರಾಜ್ಯೋತ್ಸವದ ನಿತ್ಯವಾಗಿ ರಾಜ್ಯಾದ್ಯಂತ ಧ್ವಜಾರೋಹಣ ಮನೆ ಧ್ವಜಾರೋಹಣ ಅಂತ ಒಂದು BJP ಅಭಿಯಾನ ಮಾಡ್ತಾರೆ. ಅದನ್ನು ಮಾಡ್ತಿದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಕೂಡ ಬೆಂಗಳೂರಲ್ಲಿ ಆಗಸ್ಟ್ 15ಕ್ಕೆ 1,00,000 ಜನ ಸೇರಿ ಒಂದು ರಾಷ್ಟ್ರಧ್ವಜ ಹಿಡ್ಕೊಂಡು ನಾವು ಪಾದಯಾತ್ರೆ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ BJP ಅವ್ರಿಗೆ ಯಾವುದೇ ರೀತಿಯಿಂದ ಈ ತಿರಂಗ ಜೆಂಡಾ ಹಾರಿಸುವಂಥದ್ದು ಅವರಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಅವ್ರು ಸ್ವತಂತ್ರದಲ್ಲಿ ಕೂಡ ಭಾಗವಹಿಸಿಲ್ಲ. ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ BJP ಅವರು ಭಾಗವಹಿಸಿದ ಒಂದೇ ಉದಾಹರಣೆಗಳು ಕೂಡ ಇಲ್ಲ. ಹೀಗಾಗಿ ಅದನ್ನು ಹೈಜಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಪ್ರಯುಕ್ತವಾಗಿ ನಾವು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಳಕಲ್ ನಗರದ ವಾರ್ಡ್ ನಂಬರ್ 2 ಕುಲಕರ್ಣಿಪೇಟೆಯ JC ಶಾಲೆಗೆ ಹೋಗುವ ರಸ್ತೆಯಲ್ಲಿ ಅನಧಿಕೃತ ಅಂಗಡಿ ಶೆಡ್ ಹಾಕಿದ್ದು, ಯಾವುದೇ ನಗರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಏಕಾಏಕಿ ಬಂದು ಶೆಡ್ ಹಾಕಿರುವುದನ್ನು ಕುಲಕರ್ಣಿಪೇಟೆಯ ವಾರ್ಡಿನ ಜನತೆ ಹಾಗೂ ನಗರಸಭೆ ಸದಸ್ಯೆ ಲಕ್ಷ್ಮೀಬಾಯಿ ಹಾದಿಮನಿ ಹಾಗೂ ನಗರಸಭೆ ನಾಮನಿರ್ದೇಶನ ಸದಸ್ಯ ಬಸವರಾಜ್ ಗೋನಾಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಅನಧಿಕೃತ ಅಂಗಡಿ ಶೆಡ್ಗಳು ರಸ್ತೆಯಲ್ಲಿ ಹಾಕಿರುವುದು ವಾಹನಗಳಿಗೆ ಹಾಗೂ ಅಕ್ಕಪಕ್ಕದ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಂಗಡಿಯನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಮಾಧ್ಯಮ ಮೂಲಕ ಎಚ್ಚರಿಕೆ ನೀಡಿದರು. ಆಮೇಲೆ ಇದೇ ಏರಿಯಾದಾಗ ಒಂದು ಜಾಗದಲ್ಲಿ ಮನೆ ಕಟ್ಟಿಸಬೇಕಂತೂ ಈಗ ವಿಚಾರ ಮಾಡಿದ್ದೀವಿ. ಆನಂತರ ಇಲ್ಲಿ ಒಂದು ಪೂರ್ಣ ರಸ್ತೆಯ ಮೇಲೆ, ಸಾರ್ವಜನಿಕ ರಸ್ತೆಯ ಮೇಲೆ ಆಮೇಲೆ ಈ ಕಟಿಂಗ್ ಮಾಡುವಂಥ ಅಂಗಡಿಯನ್ನು ಬಿಟ್ಟರು ಅಂತಂದ್ರೆ ಇಲ್ಲಿ ಬಹಳಷ್ಟು ಟ್ರಾಫಿಕ್ ಇರೋದ್ರಿಂದ ಅಡ್ಡಾಡಲು ತೊಂದರೆ ಆಗ್ತಾಯಿದೆ. ಆಮೇಲೆ ಸುತ್ತಮುತ್ತಲೂ ಓಣಿ ಕಟ್ಟಿರುವುದರಿಂದ ಇಲ್ಲಿರುವಂಥ ಕುಟುಂಬದ ಮಹಿಳೆಯರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ಈ ಅಂಗಡಿ ಬರೋರು ಹೇಗಿರ್ತಾರೋ ಏನೋ ಯಾವುದನ್ನು ಹೇಳಿಕ್ಕೆ ಆಗೋಲ್ಲ, ಒಂದೇ ಥರ ಅಂತ ಜನ ಇಲ್ಲಿ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಮಹಿಳೆಯರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಆನಂತರ ಇಲ್ಲಿ ಮಕ್ಕಳ ಸ್ಕೂಲ್ ಇರೋದ್ರಿಂದ ಅಲ್ಲಿ ಮಕ್ಕಳು ಊಟ ಮಾಡ್ತಾಯಿರ್ತಾರೆ. ಅಂಥದ್ರೊಳಗೆ ಈ ಕಟ್ ಮಾಡಿದಂಥ ಪುಡಿ ಕೂದಲುಗಳು ಹಾರಿ ಆ ಊಟದಲ್ಲಿ ಬಿತ್ತು ಅಂತಂದ್ರೆ ಆಮೇಲೆ ಆರೋಗ್ಯಕ್ಕೆ ಬಹಳ ಹಾನಿ ಆಗ್ತಾಯಿದೆ. ಆನಂತರ ಇಲ್ಲಿಯೇ ಇದೇ ಸ್ಕೂಲಿನ ಈ ಕಡೆ ಒಂದು ಗೇಟನ್ನು ಮಾಡುವಂಥ ಹೊಸ ಯೋಜನೆ ಇದೆ. ಆ ಯೋಜನೆ ಬಂತು ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಡ್ಡಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಇದು ನೋಡಿದ್ವಿ ಅಂತಂದ್ರೆ ಒಂದು ಕಡೆ JC ಶಾಲೆ ಇದೆ, ಒಂದು ಕಡೆ ಸರ್ಕಾರಿ ಶಾಲೆ ಇದೆ, ಇನ್ನೊಂದು ಕಡೆಗೆ ಸಜ್ಜನ್ ಸ್ಕೂಲ್ ಇರೋದ್ರಿಂದ ಇಲ್ಲಿ ಓಡಾಡುವಂಥ ಬಹಳ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಆ ಕಾರಣವಾಗಿ ನಾವು ಕೇಳೋದು ಏನು ಅಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದು, ಆನಂತರ ಇಲ್ಲಿರುವಂಥ ವಾಸಿಗಳಿಗೆ ಬಹಳ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ಈ ಡಬ್ಬಿಯನ್ನು ಕಿತ್ತಿಸಿ ಬೇರೆ ಯೋಗ್ಯವಾದಂಥ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲೇ ಕಟ್ಟಿಂಗ್ ಶಾಪ್ ಇಟ್ಟರೆ ನಮಗೆ ತೊಂದರೆ ಆಗುತ್ತೆ. ಸಾಲಿ ಬಾಜುನ ಸಾಲಿ ಐತಿ, ಈಗ ಎಲ್ಲ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಇಡಬೇಡ ಅಂತೀವಿ. ಎಲ್ಲರೂ ಊರ ಹೊರಗೆ ಹಾಕೋರಿ ಕಡೆಗೆ ಒಂದು ಜಾಗ ನಡ್ಕೊತ ಅವ್ರು ಹಾಕೊಂತಾರೆ. ಇಲ್ಲಿ ಇದ್ರೆ ನಮ್ಗೆಲ್ಲರಿಗೂ ಸಮಸ್ಯೆ ಆಗುತ್ತೆ. ರೋಡೂ ಹಚ್ಚಾಗುತ್ತಾನ. ಈಗ ಒಂದು ಹಚ್ಚಗಿಚ್ಚ ಹುಡುಗರು ಅಡ್ಡಾಡೋದು ಸಮಸ್ಯೆ ಆಗುತ್ತೆ. ಹಿಂಗಾಗಿ ನಾವು ನೂರಾರು ಸಾವಿರಾರು ಸಾಲಿ ಮಕ್ಕಳವ್ರಿ. ಒಣ್ಣೆ ಅದು ಗೌರ್ಮೆಂಟ್ ಸಾಲಿಯಾರ. ಆ ಹುಡುಗರಿಗೆ ಇಲ್ಲಿ ಇಟ್ರಪ್ಪ ಅಂದ್ರೆ ಏನಾಕತಿ ಏನಿಲ್ಲ. ಆ ಹುಡುಗರು 10ನೇ ಹುಡುಗರು ಇರ್ತಾವೆ, ಅದ್ರೊಳಗೆ
ದೊಡ್ಡ ಇರ್ತಾವೆ, ಸಣ್ಣ ಇರ್ತಾವೆ, ಎಲ್ಲ ನಮೂನಿ ಇರ್ತಾವೆ ಹುಡುಗರು. ಆ ಹೊತ್ತಿನಾಗ ನಾವು ಇಲ್ಲೇ ಅಂಗಡಿ ಇಟ್ಟಿವಿ ಅಂದ್ರೆ ಆ ಹುಡುಗರಿಗೆ ತೊಂದರೆ ಆಕತ್ತೋ, ಏನು ಹೆಣ್ಮಕ್ಳಿಗೆ ತೊಂದರೆ ಆಕತ್ತೋ ಅನ್ನೋದಾರ ಬೇಕ್ರೆ. 3 ಸಾಲ ಇರ್ತಾವಣ್ಣ ಇಲ್ಲಿ. ಅಷ್ಟು ಸಾಲಿ ಹುಡುಗರದು ಯೋಚನೆ ಮಾಡಕತ್ರ ಇಲ್ಲಿ ಇಡಬಾರ್ದಂತ ನಾವು ನಮಗೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಕೆವಿ ಸಂಗಮ, ವಾರ್ಡಿನ ಮಹಿಳೆಯರು, ಹಿರಿಯರು, ಯುವಕರು ಇದ್ದರು. ಈಗ ಅದು ಬಿಟ್ಬಿಟ್ರಿ ಅದನ್ನ, ಕೇಳ್ರಿ ಪಕ್ಷದಲ್ಲಿ ಮಾತಾಡ್ತೀವಿ ಅದನ್ನ ಪಕ್ಷದಲ್ಲಿ ಮಾತಾಡ್ತೀವಿ ಅದನ್ನ ಈಗ ಇಲ್ಲಿ ಎಲ್ಲ ಚರ್ಚೆ ಮಾಡಕ್ಕಾಗಲ್ಲ. ನೀವು ಎಲ್ಲ ಬಿಟ್ಬಿಟ್ಟು ಇದನ್ನ ಬಿಟ್ಬಿಟ್ಟು ಚೀಫ್ ಮಿನಿಸ್ಟರ್ ಆಯ್ತಾರೆ ಅದಾಗ್ತಾರೆ. ನಾನು ಹೇಳಿದ್ದೀನಿ ನೋಡ್ರಿ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಮ್ಮ ಪಕ್ಷದಲ್ಲಿ ಒಂದು ಪಾಲಿಸಿ ಇದೆ, ಪ್ರೊಸೀಜರ್ ಇದೆ. ಡೆಮಾಕ್ರೆಟಿಕ್ ಮ್ಯಾನರ್ ನಲ್ಲಿ MLAಗಳು ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರು ಯಾರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಚುನಾವಣೆ ಆದ್ಮೇಲೆ ನೀವು ಪರೋಕ್ಷದಿಂದ ಬೆಂಬಲದಿಂದ ತುಂಬಾ ಜನ ಉಲ್ಲೇಖ ಮಾಡಿದ್ರಿ, ಪರಮೇಶ್ವರ ಉಲ್ಲೇಖ ಮಾಡಿದ್ರು, ಅವ್ರಿಗೆಲ್ಲ ಎಷ್ಟು ನೋಟಿಸ್ ಕೊಟ್ಟಿಲ್ಲ, ಜಮೀರ್ಗೆ ಕೊಟ್ಟಿದ್ರು ನೋಡಿ. ಯಾರು that party will take care of it. ಪ್ರಶ್ನೆ ಅದಲ್ಲ ಸರ್, ನಿಮ್ಮ ಬಗ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ನೀವು ನಾನು ಹೇಳಿಲ್ಲ ಜಮೀರ್ ಹೇಳಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನನಗೆ ಸಂಬಂಧಪಟ್ಟ ವಿಚಾರವನ್ನ ಒಬ್ಬ ವ್ಯಕ್ತಿ ಪದೇ ಪದೇ ಹೇಳ್ತಾ ಇದ್ರೆ ನಮ್ಗೆ ಸಂಬಂಧಪಟ್ಟಿದ್ದು ಅಂತ ಅನುಮಾನ ಬರೋದು. ಈಗ ಕೇಳ್ರಿ, ಇಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಇದು ಹೈಕಮಾಂಡ್ ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಮಾತಾಡಿ ಅದು ಅಲ್ಲಿ ಮುಗಿದೋಗಿದೆ, ಮತ್ತೆ ಅದನ್ನ ಕೆದಕ್ಬೇಕಾದಂತ ಅಗತ್ಯ. ಆಯ್ತಲ್ಲಪ್ಪ, ಆಯ್ತು. ಈಗ ಇಷ್ಟೆಲ್ಲ ಬಹಳ ಮಾತಾಡ್ತಿರಲ್ಲ. ಯತ್ನಾಳು ಕೇಳ್ರಿ ಇಲ್ಲಿ, ಬಿಜೆಪಿ ಕೇಳ್ರಿ ಇಲ್ಲಿ, ಬಿಜೆಪಿಯವರು ಯತ್ನಾಳು 2,500 ಕೋಟಿ ಕೊಡ್ಬೇಕು ಮುಖ್ಯಮಂತ್ರಿ ಆಗಕ್ಕೆ ಅಂತ ಏನ್ ಕ್ರಮ ತಗೊಂಡ್ರೆ? ವಿಶ್ವನಾಥ 10% ಅಂತ ಹೇಳಿದ್ರಲ್ಲ, ಏನ್ ಕ್ರಮ ತಗೊಂಡ್ರು? 20,000 ಕೋಟಿ. ಸುಮ್ಮನೆ ಇವೆಲ್ಲ ಇಲ್ಲಿರೋದೆಲ್ಲ ಕೆರ್ಕಕ್ ಹೋಗ್ಬೇಡಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಡಿವೈಎಸ್ಪಿ ಮಂಜುನಾಥ್ ಹಾಗೂ ಪಿಎಸ್ಐ ಪ್ರಕಾಶ್ ರೆಡ್ಡಿ ಡಂಬಳ ಅವರಿಗೆ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಹನುಮಂತ ನಾಯಕ, ಚಂದ್ರಶೇಖರ್ ಕಾಚಾಪೂರು, ಗ್ರಾಮ ಪಂಚಾಯಿತಿ ಸದಸ್ಯ ಹನುಮೇಶ್ ನಾಯಕ, ನಿರೂಪಾದಿ ವ್ಯಾಕರಣಾಳ, ಶೇಖರ್ ನಾಯಕ, ರಾಮತ್ನಾಳ ಸೇರಿದಂತೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇದೀಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ನಾವು ಬರ್ತೀವಿ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಬ್ರೇಕ್ ನಂತರ ಸ್ವಾಗತ. ಹುನಗುಂದ ನಗರದ ಗುರುಭವನದಲ್ಲಿ ನಡೆದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಅಭಿವೃದ್ಧಿ ಹುನಗುಂದ ಹಾಗೂ ಶ್ರೀ ಹಡಪದ ಅಪ್ಪಣ್ಣನವರ ಸೇವಾ ಸಂಘ ಇಲ್ಕಲ್ ಇವರ ಸಹಯೋಗದೊಂದಿಗೆ ಶ್ರೀ ಬಸವಪ್ರಿಯ ಹಡಪದ ಅಪ್ಪಣ್ಣ ಸಮಾಜ ಅಭಿವೃದ್ಧಿ ಸಂಘ ಹುನಗುಂದ ಇವರಿಂದ ನಿಜಸುಕ್ಕಿ ಶಿವಶರಣ ಹಡಪದ ಅಪ್ಪಣ್ಣನವರ 888ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ SR ನವಲಿ ಹಿರೇಮಠರು ಉದ್ಘಾಟಿಸಿ ಮಾತನಾಡುತ್ತಾ, ಪ್ರಸ್ತುತ ದಿನಮಾನಗಳಲ್ಲಿ ಹಡಪದ ಸಮಾಜ ತುಂಬಾ ಹಿಂದುಳಿದಿದೆ. ಆಳುವ ಸರ್ಕಾರಗಳು ಕೂಡ ಅನೇಕ ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಈ ಸಮಾಜವನ್ನು ಮುನ್ನೆಲೆಗೆ ತರುವ ಕಾರ್ಯ ಮಾಡಬೇಕಾಗಿದೆ. ಎಲ್ಲ ಸಮುದಾಯಗಳೊಂದಿಗೆ ಅನ್ಯೋನ್ಯ ಭಾವ ಹೊಂದಿ ಬದುಕಿಗೆ ಹತ್ತಿರವಾಗಿರುವ ಈ ಸಮಾಜವನ್ನು ನಾವು ಅತ್ಯಂತ ಗೌರವದಿಂದ ಕಾಣಬೇಕಾಗಿರುವುದು ಇಂದಿನ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಘನ ಸರ್ಕಾರವೂ ಕೂಡ ಸರ್ವಾಂಗೀಣ ಪ್ರಗತಿಗೆ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ಸಮುದಾಯವನ್ನು ಮೇಲೆತ್ತಲು ಶ್ರಮಿಸಲಿ ಎಂದು ಹೇಳಿದರು.
ಬಸವಣ್ಣನವರ ಕಾಲದಲ್ಲಿ ಇವತ್ತೇನು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರು ಈ ಸಮಾಜದಲ್ಲಿ ಎಲ್ಲರಿಗೂ ಲಿಂಗಾಯತ ಯಾವುದೇ ಜಾತಿ ಧರ್ಮ ಹೋಗಲಾಡಿಸಿ ಎಲ್ಲರೂ ಸಮಾನರಾಗಿ ಸಮಾಜದಲ್ಲಿ ಯಾವುದೇ ಅಸ್ಪೃಶ್ಯತೆ ಇರಬಾರದು, ಸ್ತ್ರೀಯರಲ್ಲಿ ಪುರುಷರಲ್ಲಿ ಸಮಾನತೆ ಇರಬೇಕು ಅಂತಕ್ಕಂಥ ಒಂದೇ ಒಂದು ಭಾವನೆ ಇರತಕ್ಕಂಥ ಮಹಾನ್ ಬಸವಣ್ಣವರಾಗಿದ್ದರು. ಇವತ್ತು ಬಸವಣ್ಣವರು ಅಂದುಕೊಂಡಂತೆ ಈ ಸಮಾಜ ನಡೆದು ಹೋಗಿದ್ರೆ ಬಹಳ ಅದರ ಜೊತೆಗೆ ತಾವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ನಾನು ವಿಶೇಷ ಹೇಳ್ತೇನೆ. ಯಾಕೆಂದ್ರೆ ಇವತ್ತು ನಿಮ್ಮ ಸಮಾಜಕ್ಕೆ ಆದ ಕಾಲದ ಬಹಳ ಶ್ರೀಮಂತ ದೊಡ್ಡ ದೊಡ್ಡ ಆಸ್ತಿಗಳನ್ನು ಇಲ್ಲ. ಇಲ್ಲೇ ಬೆಳವಣಿಗೆ ಮಕ್ಕಳು ಮುಂದಿರ್ಬೋದು. ನನ್ನ ಸುಮಾರು 90%ಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ರೆ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಮರಳುಗೊಳಿಸಬಾರದು. ಆ ಮಕ್ಕಳನ್ನು ನಿಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಬಲಾಢ್ಯರು ಅಂತ ಮಕ್ಕಳು ಓದಿಸ್ರಿ. ಮತ್ತು ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಯಾವುದೇ ಮಗುವಿದ್ರು ಕೂಡ ನನ್ನ SR ಫೌಂಡೇಶನ್ ಮುಖಾಂತರ ಅಂತ ಮಕ್ಕಳನ್ನು ಕೂಡ ನಾನು ದತ್ತಕ್ಕೆ ತೆಗೆದುಕೊಂಡು ಓದಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಸಮಾಜವು ತಮ್ಮ ಕೈ ಹಾಕಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಹುನಗುಂದ ನಗರದ ಕಟ್ಟಡ ಅಧ್ಯಕ್ಷ ಇದೆ. ನಮ್ಮ ಸಂಗಪ್ಪ ಹಬ್ಬದವರು ಬಹಳ ನನಗೆ ಒತ್ತಾಯ ಮಾಡಿದ್ದಾರೆ. ಈ ವೇದಿಕೆ ಮುಖಾಂತರ ಏನು ಇವತ್ತು ಸೇವೆ ಮಾಡ್ತಾರ ಆ ಪರಮ ಪೂಜೆಗೆ ನಿಮ್ಮೆಲ್ಲರ ಪರವಾಗಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ದೃಷ್ಟಿಯಿಂದ ಇವತ್ತು ಇಲ್ಕಲ್ಲರನ್ನವರು ಕೂಡ ನಮಗೆ ಹೇಳೋದಿಲ್ಲ ಅಂತ ಮಾಡಿ ನಿಮಗೂ ಕೂಡ ನಾನು ಮೊದಲು ಸೇವೆ ಮಾಡಿದ್ದೇನೆ. ಹುನಗುಂದ ಮುಗಿದಾಗ ನಿಮಗೂ ಮುಗಿಸ್ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮೇಲೆ ಇದ್ದಂಥ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರುಣಿಯಾಗಿರ್ತೀನಿ. ತಾವು ವಿಶೇಷವಾಗಿ ಯಾರಿಗೂ ಯುವಕರು ನಿಮ್ಮರು ನಾನು ನಿಮ್ಮ ಎದುರಿಗೆ ಸ್ಮರಣೆ ಮಾಡಬೇಕಿಲ್ಲ. ಬಹಳಷ್ಟು ನನ್ನ ಜನಪದ ಸಮಾಜದ ಯುವಕರು ನೋಡ್ತಾ ಇದ್ದೀವಿ. ಯಾರೂ ದುಶ್ಚಟಕ್ಕೆ ಬಲಿಯಾಗುವುದಿಲ್ಲ. ಬಹಳಷ್ಟು ಪ್ರಾಮಾಣಿಕವಾಗಿ ಉದ್ಯೋಗ ಮಾಡ್ತಾ ಇದ್ದೀವಿ. ಯಾರಾದರೂ ನಿಮ್ಮಲ್ಲಿ ಬಡವರಿದ್ರೆ ಉದ್ಯೋಗ ಮಾಡಬೇಕಂತ ಹಂಬಲ ನಿಮಗೆ ಇರ್ತೈತಿ. ಅದಕ್ಕೆ ಬೇಕಾಗ್ತಕ್ಕಂಥ ಬಹಳಷ್ಟು ಬಂಡವಾಳ ಕೂಡ ನಿಮಗೆ ಬೇಕಾಗಲ್ಲ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಅನ್ನದಾನ ಭಾರತೀಯಪ್ಪಣ್ಣ ಮಹಾಸ್ವಾಮಿಗಳು ತಂಗಡಗಿ ಹುನಗುಂದದ ಗಚ್ಚಿನ ಮಠದ ಪರಮಪೂಜ್ಯ ಮಹಂತಯ್ಯ ಅಜ್ಜನವರು, ಪರಮಪೂಜ್ಯ ಅಮರೇಶ್ವರ ದೇವರು ಹಾಗೂ ಅಭಿನವ ಬಸವರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲ ಸಮುದಾಯಗಳ ಗಣ್ಯಮಾನ್ಯರು ತಾಯಂದಿರು ಪಾಲ್ಗೊಂಡಿದ್ದರು. ಬೈಲಹೊಂಗಲ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ, ಕಾರ್ಯನಿರತ ಪತ್ರಕರ್ತರ ಸಂಘ, ದೇಶಾಭಿಮಾನ ಯುವಕರಿಂದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿ ಹುತಾತ್ಮ ಯೋಧರ ಆತ್ಮಕ್ಕೆ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಕೋರಲಾಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಿದ ದೇಶಾಭಿಮಾನಿಗಳು ಕಾರ್ಗಿಲ್ ವಿಜಯ ದಿವಸ ಆಚರಣೆಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ವೀರಮರಣ ಹೊಂದಿದ ಯೋಧರ ಆತ್ಮಕ್ಕೆ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಧರ್ಮದರ್ಶಿ ಡಾಕ್ಟರ್ ಮಹಂತಯ್ಯ ಶಾಸ್ತ್ರಿ ಆರಾದ್ರಿ ಮಠ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸ್ವತಂತ್ರ ಸೇನಾನಿಗಳ ತವರೂರು ಬೈಲಹೊಂಗಲ ನಾಡು. ಹಲವಾರು ವೀರರು ಶೂರರನ್ನ ನಾಡಿಗೆ ಕೊಡುಗೆ ಕೊಟ್ಟಿದೆ. ಅವರೆಲ್ಲರ ತ್ಯಾಗ ಬಲಿದಾನದ ಪುಣ್ಯದ ಫಲದಿಂದ ಸ್ವತಂತ್ರ ದೊರೆತಿದೆ. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಬಲಿದಾನ ಮಾಡಿ ರಾಷ್ಟ್ರಕ್ಕೆ ಜಯ ತಂದುಕೊಟ್ಟ ವೀರ ಯೋಧರನ್ನ ಪ್ರತಿಯೊಬ್ಬರೂ ಸ್ಮರಣೆ ಮಾಡಲೇಬೇಕು. ದೇಶದ ಗಡಿ ಕಾಯುವ ಯೋಧರಿಗೆ ಗೌರವ ನೀಡಲೇಬೇಕು ಎಂದರು. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವಂಥ ಕಾರ್ಗಿಲ್ ವಿಜಯ ದಿನ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ದೇಶಾಭಿಮಾನ ಇಟ್ಕೊಂಡು ಇಲ್ಲಿ ಭಾಗವಹಿಸಿದಂಥ ಸಮಸ್ತ ಗುರು ಹಿರಿಯರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ, ನಿಸ್ವಾರ್ಥ ಸೇವೆ ಮಾಡಿ ಗಡಿ ಕಾಯ್ದು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ವೀರ ಮರಣ ಹೊಂದಿದ ನನ್ನೆಲ್ಲ ಮಿಲಿಟರಿ ಯೋಧರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ತಾ ಈ ಒಂದು ಕಾರ್ಗಿಲ್ ಹೋರಾಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶ್ರದ್ಧಾಂಜಲಿ ಕೋರಲು ಆಗಮಿಸಿದಂಥ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳು. ಭಾರತ್ ಮಾತಾ ಕೀ. ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷ ರಾಜು ಸೋಗಲ, ಪತ್ರಕರ್ತ ಮಹಂತೇಶ್ ತುರ್ಮುರಿ ಮಾತನಾಡಿದರು. ಸಿಪಿಐ UH ಸಾತೇನಹಳ್ಳಿ ಸೇರಿದಂತೆ ನಗರದ ಗಣ್ಯರು ಉಪಸ್ಥಿತರಿದ್ದರು.
ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಮತಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸುತ್ತಿರುವ ಶಾಸಕರಲ್ಲಿ ಕಿತ್ತೂರಿನ ಶಾಸಕ ಮಹಾಂತೇಶ್ ದೊಡ್ಡಗೌಡರು ಕೂಡ ಒಬ್ಬರು. ಹೌದು, ಕಿತ್ತೂರು ಮತಕ್ಷೇತ್ರದ ತಿಗಡಿ ಗ್ರಾಮದಲ್ಲಿ ತಿಗಡಿ ಕ್ರಾಸ್ನಿಂದ ಜಕ್ಕಾನಾಯಕನಕೊಪ್ಪ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟು 9 ಕೋಟಿ ರುಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಮಹಾಂತೇಶ್ ದೊಡ್ಡಗೌಡರ ಅವರಿಂದ ಹಾಗೂ ತಿಗಡಿ ಗುರು ಹಿರಿಯರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿ ಹಾಗೂ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ತಿಗಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. KNN ಡಿಜಿಟಲ್ ಡೆಸ್ಕ್ ಫುಡ್ ಡೆಲಿವರಿ ಆ್ಯಪ್ನಲ್ಲಿ ನೀವು ಆರ್ಡರ್ ಮಾಡಿದ ತಿಂಡಿಗಳಿಗಾಗಿ ಕಾಯ್ತಿರ್ತೀರಿ. ಆದರೆ ಫುಡ್ ಡೆಲಿವರಿ ಮಾಡುವ ವ್ಯಕ್ತಿ ತಾನು ಬರುವ ಹಾದಿಯಲ್ಲಿ ಎಂತಹ ಪರಿಸ್ಥಿತಿಯನ್ನು ಎದುರಿಸಿ ಬರುತ್ತಾನೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲೊಂದು ದೃಶ್ಯ ವೈರಲ್ ಆಗುತ್ತಿದ್ದು ಎಂತಹವರ ಕಣ್ಣಂಚಲು ನೀರು ಬರಿಸುವಂತಿದೆ. ಇಲ್ಲೊಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ತನಗೆ ಬಂದ ಆರ್ಡರ್ ಅನ್ನು ತಲುಪಿಸಲು ಭಾರೀ ಮಳೆಯ ನಡುವೆಯೂ ಬೈಕ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿ ಕಾಯುತ್ತಿರುವ ದೃಶ್ಯವೊಂದು ಕಂಡುಬಂದಿದೆ. ವಿಡಿಯೋದಲ್ಲಿ ಜೋರು ಮಳೆ ಬರುತ್ತಿರುವ ಮಧ್ಯೆ ಟ್ರಾಫಿಕ್ನಲ್ಲಿ ಸಿಲುಕಿದ್ದ ಡೆಲಿವರಿ ಬಾಯ್ ಮಳೆಯಿಂದ ರಕ್ಷಣೆ ಪಡೆಯಲು ಯಾವುದೇ ರೀತಿಯ ರೈನ್ ಕೋಟ್ ಧರಿಸಿಲ್ಲದನ್ನ ನೋಡಬಹುದು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.